ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಪಾರ್ವತಿಯಿಂದ ಎಲ್ಲ ದೇವತೆಗಳಿಗೂ ಶಾಪ ಸಿಕ್ಕಿ ಆಗಿದೆ. ಏನಂತ? ನಿಮಗೆ ನಿಮ್ಮ ಪತ್ನಿಯರಿಂದ ಮಕ್ಕಳಾಗೋದಿಲ್ಲ ಅನ್ನುವಂತಹ ಶಾಪ ಸಿಕ್ಕಿದೆ. ಅದಾದ ಮೇಲೆ ಷಣ್ಮುಖನ ಜನನವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ವಿಶ್ವಾಮಿತ್ರರ ಬಳಿ ರಾಮ ಒಂದು ಪ್ರಶ್ನೆ ಕೇಳಿದ್ದಾನೆ. ಯಾಕೆ ಗಂಗೆ 3 ದಾರಿಯಲ್ಲಿ ಹರಿಯೋಳು, ಯಾಕೆ 3 ಪಥ ಆಕೆಯದ್ದು, ಏನದರ ಕಾರಣ, ಏನದರ ಹಿನ್ನೆಲೆ ಅನ್ನೋದನ್ನ ಕೇಳಿದ್ದಾನೆ. ಆಗ ವಿಶ್ವಾಮಿತ್ರರು ಗಂಗಾವತರಣದ ಕಥೆಯನ್ನು ಹೇಳ್ತಾರೆ. ಗಂಗಾವತರಣಕ್ಕೂ ಮೊದಲು ಒಂದಷ್ಟು ಪೂರ್ವವಾಗಿರುವಂತಹ ಒಂದಷ್ಟು ಕಥೆ ಇದೆ, ಉಪಕಥೆಗಳದು. ಈ ಗಂಗಾವತರಣಕ್ಕೆ ಪೂರಕವಾಗಿರುವಂತಹ ಕಥೆ ಅದು. ಇವತ್ತಿನ ಸಂಚಿಕೆಯಲ್ಲಿ ಆ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ವಿಶ್ವಾಮಿತ್ರರು ಸಗರನ ಕಥೆ ಹೇಳ್ತಾನೆ. ಸಗರ ಯಾರು ಅಂತಂದರೆ ಅಯೋಧ್ಯೆಯ ರಾಜನಾಗಿದ್ದವನು. ಸಗರನಿಗೆ ಎಷ್ಟೋ ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ. ಮಕ್ಕಳು ಇಲ್ಲದೆ ಇರುವಾಗ ತಪಸ್ಸಿಗೆ ಅಂತ ಸಿದ್ಧನಾಗ್ತಾನೆ. ಆತನಿಗೆ 2 ಪತ್ನಿಯರು. ಮೊದಲ ಪತ್ನಿ ಕೇಶಿನಿ ಅಂತ, ಎರಡನೆಯವಳು ಸುಮತಿ ಅಂತ. ಆಕೆ ಗರುಡನ ಸೋದರಿ. ಇವರು 3 ಜನ ಸೇರಿಕೊಂಡು ಹಿಮವತ್ ಪರ್ವತಕ್ಕೆ ಯಾರನ್ನ ಕುರಿತು ತಪಸ್ಸು ಮಾಡ್ತಾರೆ ಅಂದರೆ ಭೃಗು ಮಹರ್ಷಿಯನ್ನ ಕುರಿತು ತಪಸ್ಸು ಮಾಡ್ತಾರೆ. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮುಂದುವರಿಯುತ್ತೆ. 100 ವರ್ಷಗಳು ಕಳೆದ ನಂತರ ಭೃಗು ಮಹರ್ಷಿ, ನಿಮ್ಮ ಮನಸ್ಸಿನ ಏನು ಸಂಕಲ್ಪ ಇದೆ ಅದನ್ನು ಈಡೇರಿಸ್ತೇನೆ ಕೇಳಿ ಅಂತ ಹೇಳಿದಾಗ ನಮಗೆ ಮಕ್ಕಳನ್ನು ಕರುಣಿಸಿ ಅನ್ನೋದನ್ನು ಕೇಳ್ಕೊತಾನೆ ಸಗರ. ಸರಿ ಅಂತ ಹೇಳಿ ಆಶೀರ್ವಾದ ಮಾಡಿ ನಿಮಗೆ ಅತ್ಯಂತ ಶ್ರೇಷ್ಠರಾಗಿರುವಂತಹ ಪುತ್ರರ ಜನನ ಆಗುತ್ತೆ. ಹೇಗೆ ಅಂತಂದರೆ ಇಲ್ಲಿ ಚೆನ್ನಾಗಿದೆ. ಒಬ್ಬ ಪತ್ನಿಗೆ 1 ಮಗ ಹುಡ್ತಾನೆ, ಇನ್ನೊಬ್ಬ ಪತ್ನಿಗೆ 60,000 ಮಕ್ಕಳು ಹುಡ್ತಾರೆ ಅನ್ನೋದನ್ನು ಹೇಳಿದಾಗ ಇವರಿಗೆ ಕುತೂಹಲ ಇರುತ್ತಲ್ಲ, ಯಾರಿಗೆ 1 ಮಗ ಆಗುತ್ತೆ, ಯಾರಿಗೆ 60,000 ಆಗುತ್ತೆ ಅನ್ನೋದನ್ನು ಕೇಳಿದಾಗ ಅದನ್ನು ನೀವೇ ನಿರ್ಧರಿಸಿ ಅಂತ ಭೃಗು ಮಹರ್ಷಿ ಹೇಳಿ ಆಶೀರ್ವದಿಸಿ ಹೊರಟೋಗ್ತಾರೆ. ಹಿರಿಯವಳಾಗಿರುವಂತಹ ಕೇಶಿನಿ ಏಕಮಾತ್ರ ಪುತ್ರನನ್ನು ಅಪೇಕ್ಷಿಸ್ತಾಳೆ. ಹಾಗೆ ಸುಮತಿ, ಗರುಡನ ಸೋದರಿ ಕಶ್ಯಪನ ಮಗಳಾಗಿರುವಂತಹ ಸುಮತಿ ತನಗೆ 60,000 ಮಕ್ಕಳು ಬೇಕು ಅನ್ನೋದನ್ನು ಅಪೇಕ್ಷಿಸ್ತಾಳೆ. ಕಾಲಾನಂತರದಲ್ಲಿ ಏನಾಗುತ್ತೆ ಅಂತಂದರೆ ಕೇಶಿನಿ ಅವಳು ಕೇಳ್ಕೊಂಡಿರೋ ಪ್ರಕಾರ ಅಸಮಂಜ ಎನ್ನುವ ಒಬ್ಬ ಮಗನನ್ನು ಪ್ರಸವಿಸ್ತಾಳೆ. ಅದಾದ ಮೇಲೆ ಇನ್ನೊಬ್ಳು ಸುಮತಿ ಇದ್ದಾಳಲ್ಲ, ಅವಳಿಗೆ ಈ ಸೋರೆಕಾಯಿಯ ರೂಪದ ಒಂದು ಗರ್ಭಪಿಂಡವೇ ಜನಿಸುತ್ತೆ. ಅದರ ಒಳಗಡೆಯಿಂದ ಅದನ್ನು ಒಡೆದು ಎಲ್ಲ ಬೀಜ ರೂಪದಲ್ಲಿರುವಂತಹ 60,000 ಮಕ್ಕಳು ಹುಡ್ತಾರೆ. ನಮಗೆ ಅನ್ನಿಸ್ಬೋದು, ನಮಗೆ 1-2 ಮಕ್ಕಳನ್ನು ಸಾಕವಾಗಲೇ ಫಜೀತಿ ಅಂತ ಅನ್ಕೋತಾ ಇರ್ತೀವಿ ನಾವು. 60,000 ಮಕ್ಕಳನ್ನು ಆಕೆ ಹೆಂಗೆ ಸಾಕಿರಬಹುದು ಅಂತ ಅದಕ್ಕೂ ಮುಂದೆ ಉತ್ತರ ಸಿಗುತ್ತೆ ಇಲ್ಲೇನೆ. ಏನಂದರೆ ಅಲ್ಲಿರುವ ದಾದಿಯರು ಘೃತ ಕುಂಭದಲ್ಲಿ ಈ 60,000 ಶಿಶುಗಳನ್ನು ಕೂಡ ಇಟ್ಟು ಪೋಷಣೆ ಮಾಡ್ತಾರೆ. ಅನೇಕ ವರ್ಷಗಳ ಕಾಲ ಪೋಷಣೆ ಆದ ನಂತರ ಅವರು ಯೌವನಕ್ಕೆ ಬರ್ತಾರೆ. ಮಹಾನ್ ತೇಜಸ್ವಿಗಳಾಗಿರುವಂತಹ, ರೂಪವಂತರಾಗಿರುವಂತಹ, ಶಕ್ತಿವಂತರಾಗಿರುವಂತಹ 60,000 ಸಗರನ ಮಕ್ಕಳು. ಇವರು ಅತ್ಯಂತ ಧರ್ಮಿಷ್ಠರಾಗಿದ್ದಂಥವ್ರು. ಆದರೆ ಇತ್ತ ಕಡೆ ಒಬ್ಬನೇ ಒಬ್ಬ ಮಗ ಹುಟ್ಟಿದಾನಲ್ಲ, ಅಸಮಂಜ ಕೇಶಿನಿಗೆ, ಆತ ಮಹಾನ್ ದುರುಳ. ಚಿಕ್ಕ ಮಕ್ಕಳನ್ನು ತಗೊಂಡೋಗಿ ಸರಿಯು ನದಿಗೆ ಎತ್ತಿ ಬಿಸಾಕೋದು, ಅವರು ಬಿದ್ದು ಒದ್ದಾಡುವಾಗ ಅದನ್ನು ನೋಡಿ ಕೇಕೆ ಹಾಕಿ ನಗೋದು, ಇಂತಹ ಪ್ರವೃತ್ತಿ ಇರುವಂತಹ ವ್ಯಕ್ತಿ ಆತ. ಆತನ ಉಪಟಳವನ್ನು ತಡೆಯಲಾರದೆ, ಆತನ ದುಷ್ಟತನವನ್ನು ತಡೆಯಲಾರದೆ ಸಗರ ಆತನನ್ನು ದೇಶದಿಂದ ಹೊರಗಡೆ ಕಳಿಸಿಬಿಡ್ತಾನೆ. ಆದರೆ ಆತನಿಗೆ ಒಬ್ಬ ಮಗ ಇರ್ತಾನೆ, ಅಂಶುಮಂತ ಅಂತ. ಬಹಳ ಜನರಿಂದ, ಪ್ರಜೆಗಳಿಂದ ಪ್ರೀತಿ ಪಾತ್ರನಾಗಿದ್ದಂತಹ ಅಂಶುಮಂತ. ಅವನ ಕಥೆ ಮುಂದೆ ಬರುತ್ತಾ ಹೋಗುತ್ತೆ. ಅವನದ್ದು ಬಹಳ ಮುಖ್ಯವಾದಂತಹ ಪಾತ್ರ ಇದೆ ಸಗರನ ಕಥೆಯಲ್ಲಿ. ಸರಿ, ಹೀಗೆ ಮುಂದುವರಿಯುತ್ತೆ. ಸಗರ ಈಗ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಕುದುರೆ ಮೇಧಾಶ್ವವನ್ನು ಎಲ್ಲ ಕಡೆ ಸಂಚಾರಕ್ಕೆ ಬಿಡ್ತಾನೆ. ಸರಿ, ಎಲ್ಲ ಅಶ್ವಮೇಧದ ಯಾಗಕ್ಕೆ ಸಂಪೂರ್ಣ 11 ತಿಂಗಳು ಕೂಡ ಮುಗಿದಿದೆ, ಪರ್ಯಟನೆ ಮಾಡಿದೆ. ಈಗ ಮೇಧಾಶ್ವ ಅನ್ನೋದು ಯಜ್ಞಕ್ಕೆ ಸಿದ್ಧತೆಗಳೆಲ್ಲ ನಡೆದಿದೆ ಅಂತ ಅನ್ನೋವಾಗ, ಇನ್ನೇನು ಅಶ್ವಮೇಧ ಯಾಗ ಮುಗದೆ ಹೋಗುತ್ತೆ ಇನ್ನೊಂದು ತಿಂಗಳಲ್ಲಿ ಅಂತ ಇರೋವಾಗ, ನಮ್ಮ ಇಂದ್ರ ಇದ್ದಾನಲ್ಲ, ದೇವೇಂದ್ರ, ಆತನಿಗೆ ಒಳಗಡೆಯಿಂದ ಯಾವಾಗಲೂ ಯಾರಾದರೂ ಯಾಗ ಮಾಡೋವಾಗ ಎಲ್ಲಾದರೂ ತನ್ನ ಸ್ಥಾನಕ್ಕೆ ಏನಾದರೂ ಸಮಸ್ಯೆ ಆದರೆ ಅನ್ನೋ ಅಂಥದ್ದು ಒಂದು ಇದ್ದೇ ಇರುತ್ತೆ. ಜೊತೆಗೆ ಎಲ್ಲದೂ ಕೂಡ ದೈವ ನಿರ್ಧರಿತವೂ ಆಗಿರೋದಕ್ಕಾಗಿ ಇಂದ್ರ ಏನು ಮಾಡ್ತಾನೆ ಅಂತಂದರೆ, ಈತನ ಮೇಧಾಶ್ವವನ್ನು ರಾಕ್ಷಸ ರೂಪಿನಲ್ಲಿ ಬಂದು ಕದ್ಕೊಂಡು ಹೋಗಿಬಿಡ್ತಾನೆ. ಯಾವತ್ತೂ ಕೂಡ ಮೇಧಾಶ್ವ ಅನ್ನೋದು ಆ ಥರ ಅಪಹರಣಕ್ಕೆ ಒಳಗಾದರೆ
ಏನಾಗುತ್ತೆ ಅಂದರೆ ಋತ್ವಿಜರಿಗೂ ಮತ್ತು ಯಜ್ಞವನ್ನು ನಡೆಸಿದ ರಾಜನಿಗೂ ಕೂಡ ಅದರಿಂದ ಕೆಟ್ಟದ್ದು, ಅಶುಭ ಅದು. ಋತ್ವಿಜರು ಬಂದು ಅದನ್ನೇ ಹೇಳ್ತಾರೆ, ಹೀಗಾಗಿ ಹೋಗಿದೆ, ನೀನು ಏನಾದರೂ ಆಗಲಿ ಈಗ ಮೇಧಾಶ್ವವನ್ನು ಹುಡುಕಿ ತರಿಸಿ ಯಜ್ಞವನ್ನು ಸಮಾಪ್ತಿಗೊಳಿಸಲೇಬೇಕು, ಇಲ್ಲ ಅಂತಂದರೆ ಬಹಳ ಕೆಡುಕಾಗುತ್ತೆ ಅನ್ನೋದನ್ನು ಋತ್ವಿಜರು ಹೇಳ್ತಾರೆ. ಸರಿ, ಸಗರ ಏನು ಮಾಡ್ತಾನೆ ಅಂತಂದರೆ ತನ್ನ 60,000 ಮಕ್ಕಳನ್ನು ಕರೆಸಿ, ನೋಡಿ ನಮ್ಮ ಮೇಧಾಶ್ವವನ್ನು ರಾಕ್ಷಸರು ಬಂದು ಕದ್ಕೊಂಡು ಹೋಗಿದ್ದಾರೆ, ಅಪಹರಣ ಆಗಿದೆ, ಅದು ಎಲ್ಲೇ ಇರಲಿ, ಎಲ್ಲೇ ಇದ್ದರೂ ಕೂಡ ಅದನ್ನು ತಗೊಂಡು ಬನ್ನಿ ಈಗಲೇ ಅಂತ. ಈ 60,000 ಮಕ್ಕಳಿದಾರಲ್ಲ, ಅವರು ಸಾಮಾನ್ಯ ಮಕ್ಕಳಲ್ಲ, ಅತ್ಯಂತ ಪರಾಕ್ರಮಿಗಳಾಗಿರುವಂತಹ ಮಕ್ಕಳು. ಈತ ಸಗರ ಏನು ಹೇಳ್ತಾನೆ ಅಂತಂದರೆ, ಭೂಮಿಯ ಮೇಲೆ ಹುಡುಕಿ, ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಈ ಭೂಮಿಯನ್ನು ಅಗೆದು ಒಳಗಡೆ ಎಲ್ಲಿರುತ್ತಲ್ಲ ಪಾತಾಳ ಲೋಕದಲ್ಲಿದ್ದರೂ ಕೂಡ ತಗೊಂಡು ಬರಬೇಕು ಅಂತ ಹೇಳಿರ್ತಾನೆ. ಸರಿ, ಇವರು ಹೊರಟು ಎಲ್ಲ ಕಡೆ ಸಂಚಾರ ಮಾಡ್ತಾರೆ. ಭೂಮಿಯ ಇಂಚಿಂಚು ಅಂಗುಲಗಳನ್ನು ಕೂಡ ಹುಡುಕಿ ತೆಗಿತಾರೆ, ಆದರೆ ಮೇಧಾಶ್ವ ಸಿಗೋದಿಲ್ಲ. ಸರಿ, ಈಗ ಸಗರ ಏನು ಹೇಳಿದಾನೆ, ಭೂಮಿಯ ಮೇಲೆ ಅಲ್ಲದೆ ಹೋದರೆ ಭೂಮಿಯನ್ನು ಅಗಿರಿ ಅಂತ ಹೇಳಿದಾನೆ. ಸರಿ, ಇವರೀಗ ಅಗಿಯೋಕೆ ಶುರು ಮಾಡ್ತಾರೆ. ಕೈಯ ಉಗುರುಗಳೇ ಅವ್ರದ್ದಷ್ಟು ಬಲಿಷ್ಠವಾಗಿದ್ವಂತೆ, ಕೈಯ ಉಗುರನ್ನ ಬಳಸ್ತಾರೆ. ಹಾಗೆ ಶಕ್ತ್ಯಾಯುಧವನ್ನು ಬಳಸಿ ಭೂಮಿಯನ್ನು ಅಗಿಯೋಕೆ ಶುರು ಮಾಡ್ತಾರೆ. ಅಗಿಯೋದು ಅಂತಂದ್ರೆ ಏನು, ನಮ್ಮ ಥರ ಏನೋ ಬಾವಿ ತೋಡೋದಕ್ಕೆ ಒಂದಷ್ಟು ಅಡಿಗಳನ್ನು ಅಗಿಯುವಂಥದ್ದಲ್ಲ, ಇವರು ಯೋಜನಗಳನ್ನೇ ಅಗಿಯೋಕೆ ಶುರು ಮಾಡ್ತಾರೆ. ಈ ಥರ ಇವರು ಅಗಿತಾ ಹೋಗ್ತಾ ಇದ್ದರೆ ಭೂದೇವಿ ಘೋರ ಸದ್ದನ್ನು ಮಾಡ್ತಾ ಇದ್ಲಂತೆ. ಆಮೇಲೆ ಅಗಿಯುವ ಹಾದಿಯಲ್ಲಿ ಏನೆಲ್ಲ ಸಿಗುತ್ತಲ್ಲ, ಸರ್ಪಗಳು, ರಾಕ್ಷಸರು, ಸಿಕ್ಕಿದ್ದನ್ನು ಎಲ್ಲ ಸಂಹಾರ ಮಾಡ್ತಾರೆ. ಕೊಚ್ಚಿ ಬಿಸಾಕೋದು ಅಂತೀವಲ್ಲ, ಹಾಗೆ ಮಾಡಿಬಿಡ್ತಾರೆ. ಎಷ್ಟು ಅಗಿತಾರೆ ಅಂತ ಅಂದರೆ ಅವರು 60,000 ಯೋಜನ ಉದ್ದ, 60,000 ಯೋಜನ ಅಗಲ, ಇಷ್ಟು ಭೂಮಿಯನ್ನು ಅಗಿತಾರೆ. ಒಂದು ಯೋಜನ ಅಂತಂದರೆ ಸರಿಸುಮಾರು 12-13 ಕಿಲೋಮೀಟರ್ ಆಗುತ್ತೆ. ನೀವು 60,000 ಅಂತಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಹೀಗೆ ಅಗಿತಾ ಹೋಗುವಾಗ ಇತ್ತ ಕಡೆಯಿಂದ ಈ ಕಡೆಯಿಂದ ಸರ್ಪಗಳು ನಾಶ ಆಗ್ತಾ ಇದೆ, ರಾಕ್ಷಸರ ನಾಶ ಆಗ್ತಾ ಇದೆ. ಬ್ರಹ್ಮನ ಬಳಿ ಗಂಧರ್ವರು, ಅಪ್ಸರೆಯರು, ದೇವತೆಗಳು ಎಲ್ಲ ಬಂದು, ಬ್ರಹ್ಮದೇವ ಹೀಗಾದರೆ ಏನು ಗತಿ, ಸರ್ಪ ದೇವತೆಗಳು ಬರ್ತಾರೆ, ಯಾಕಂದರೆ ಸರ್ಪಗಳು ಸಾಯ್ತಾ ಇದೆ ಅಲ್ಲಿ, ಹೀಗಾದರೆ ಏನು ಗತಿ, ಏನು ಮಾಡಬೇಕು ಅಂತ ಕೇಳಿದಾಗ ಬ್ರಹ್ಮ ಈಗ ಸಮಾಧಾನ ಹೇಳ್ತಾನೆ. ಏನು ಚಿಂತೆ ಮಾಡಬೇಡಿ, ಯಾಕಂದರೆ ಮುಂದಾಗುವಂಥದ್ದು ಗೊತ್ತಿರೋ ಅಂಥದ್ದೇ ಬ್ರಹ್ಮನಿಗೆ. ಏನು ಚಿಂತೆ ಮಾಡಬೇಡಿ, ಈ ಭೂಮಿ ಯಾರ ಪತ್ನಿ, ಸ್ವತಃ ವಾಸುದೇವನ ಪತ್ನಿ. ವಾಸುದೇವನೇ ಕಾಪಿಲ ರೂಪವನ್ನು ಧರಿಸಿ ಭೂಮಿಯನ್ನು ಕಾಪಾಡ್ತಾ ಇದ್ದಾನೆ, ಭೂಮಿಯನ್ನು ಧರಿಸಿದ್ದಾನೆ. ಮುಂದೆ ಈ 60,000 ಮಕ್ಕಳು ಏನಿದಾರಲ್ಲ, ಸಗರನ ಮಕ್ಕಳು, ಅವ್ರು ಹೀಗೆ ಅಗಿತಾ ಹೋಗುವಾಗ ಕಪಿಲ ಮಹರ್ಷಿಗಳ ಶಾಪಕ್ಕೆ ಒಳಗಾಗಿ ಭಸ್ಮ ಆಗಿ ಹೋಗ್ತಾರೆ ಅನ್ನೋದನ್ನು ಬ್ರಹ್ಮ ಹೇಳ್ತಾನೆ. ಸರಿ, ಅದನ್ನು ಕೇಳಿ ದೇವತೆಗಳಿಗೆ ಸಮಾಧಾನ ಆಗುತ್ತೆ, ಹೊರಡ್ತಾರೆ. ಇತ್ತ ಕಡೆಯಿಂದ ಈ 60,000 ಮಕ್ಕಳಿದಾರಲ್ಲ, ಸಗರನ ಅಪ್ರತಿಮ ಸಾಹಸಿ ಮಕ್ಕಳು, ಅವರು ಅಗೀತಾನೆ ಹೋಗ್ತಾ ಇದ್ದಾರೆ, ಆದರೆ ಎಲ್ಲೂ ಸಿಗೋದಿಲ್ಲ. ಒಂದು ಕೆಟ್ಟ ಶಬ್ದ ಅಂದರೆ ಅಪಶಕುನದ ಸದ್ದು ಅವರಿಗೆ ಕೇಳಿಸುತ್ತೆ ಭೂಮಿಯ ಒಳಗಿಂದ. ಯಾವಾಗ ಆ ಅಪಶಕುನದ ಸದ್ದು ಕೇಳುತ್ತಲ್ಲ, ಅವರು ಒಮ್ಮೆ ಎಲ್ಲ ಅಗಿಯೋದನ್ನು ನಿಲ್ಲಿಸಿ ತಮ್ಮ ತಂದೆಯ ಬಳಿಗೆ ವಾಪಸ್ಸು ಬಂದು ಹೇಳ್ತಾರೆ, ನಾವು ಎಲ್ಲ ಕಡೆ ಆಗಿದ್ವಿ, 60,000 ಯೋಜನೆಗಳನ್ನು ಆಗಿದ್ವಿ, ಆದರೂ ನಮಗೆ ಮೇಧಾಶ್ವ ಅನ್ನೋದು ಸಿಗಲಿಲ್ಲ, ಏನು ಮಾಡೋಣ, ನೀವೇ ದಾರಿ ತೋರಿಸ್ಬೇಕು, ನೀವೇನು ಹೇಳ್ತೀರೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಸಗರನಿಗೆ ಕೋಪ ಬರುತ್ತೆ. ಮೇಧಾಶ್ವ ಕಳೆದು ಹೋಗೋದು ಅಂತಂದ್ರೇನು, ಅಪಹರಣ ಆಗೋದು ಅಂತಂದ್ರೇನು, ಆಮೇಲೆ ತನ್ನ ಇಂತಹ ಪರಮ ಸಾಹಸಿ ಮಕ್ಕಳು ಹೋಗಿ ಹುಡುಕಾಡ್ತಾ ಇರುವಾಗ ಸಿಕ್ಕಿಲ್ಲ ಅನ್ನುವ ಕೋಪ ಇನ್ನೂ ಜಾಸ್ತಿಯಾಗಿ, ರಾಜಕುಮಾರರೇ ನೀವು ವಸುಧಾ ತಲವನ್ನೇ ಅಗೇರಿ, ಅಲ್ಲಿ ನಮ್ಮ ಮೇಧಾಶ್ವವನ್ನು ಅಪಹರಿಸಿದ ರಾಕ್ಷಸ ಸಿಗ್ತಾನೆ, ನೀವು ಅಗೀರಿ, ಮುಂದುವರಿಯಿರಿ, ಒಳ್ಳೇದಾಗಲಿ ಅಂತ ಕಳಿಸ್ತಾನೆ. ಸರಿ, ಮತ್ತೆ ಶುರು ಮಾಡ್ತಾರೆ ಇವರು ಕೆಲಸವನ್ನು, ಅಗಿಯೋಕೆ ಶುರುವಾಗುತ್ತೆ. ಆಗ ಈಗ ಇನ್ನೂ ವಸುಧಾ ತಲಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ವಿರೂಪಾಕ್ಷ ಎನ್ನುವಂತಹ ದಿಗ್ಗಜ, ಭೂಮಿಯನ್ನು ಪೂರ್ವ ದಿಕ್ಕಿನಲ್ಲಿ ಹೊತ್ತಿರುವಂತಹ ವಿರೂಪಾಕ್ಷ ಎನ್ನುವಂತಹ ದಿಗ್ಗಜ ಕಾಣಸಿಗುತ್ತೆ. ಆ ದಿಗ್ಗಜನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಬರ್ತಾರೆ. ಬಂದು ಇಲ್ಲಿ ನೋಡಿ, ವಿರೂಪಾಕ್ಷ ಹೇಗೆ ಅಂತಂದರೆ ಆತನಿಗೆ ಭೂಮಿಯನ್ನು ಹೊತ್ತು ಸುಸ್ತಾಗಿರುತ್ತಂತೆ, ಆವಾಗ ವಿಶ್ರಾಂತಿ ಬೇಕಾಗಿರುತ್ತಂತೆ. ಆಗ ತನ್ನ ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿದಾಗ ಭೂಮಿಯಲ್ಲಿ ಕಂಪನ ಉಂಟಾಗುತ್ತೆ ಅನ್ನೋದನ್ನ ರಾಮಾಯಣದಲ್ಲಿ ಈ ಭಾಗವನ್ನು ಹೇಳ್ತಾರೆ. ಅಂದರೆ ಭೂಮಿಯ ಕಂಪನಗಳೇನಿದೆಯಲ್ಲ, ಅದು ವಿರೂಪಾಕ್ಷನ ಅಲುಗುವಿಕೆ ಅನ್ನುವಂಥದ್ದು ಒಂದು ಸೊಗಸಾದ ಚಿತ್ರಣ ಇಲ್ಲಿ ಬರುತ್ತೆ. ಹಾಗೆ ಈಗ ಎಲ್ಲ ದಿಕ್ಕುಗಳಲ್ಲೂ ಕೂಡ ಇವರು ಹೋಗೋಕ್ಕೆ ಶುರು ಮಾಡ್ತಾರೆ. ಪೂರ್ವ ದಿಕ್ಕು ಮುಗಿಯಿತು, ದಕ್ಷಿಣ ದಿಕ್ಕಿನ ಹತ್ತ ಹೋಗ್ತಾರೆ. ದಕ್ಷಿಣ ದಿಕ್ಕಿನಲ್ಲಿ ಮಹಾಪದ್ಮ ಎನ್ನುವ ಹೆಸರಿನ ದಿಗ್ಗಜ ಭೂಮಿಯನ್ನು ತಲೆಯ ಮೇಲೆ ಹೊತ್ತಿರ್ತಾನೆ.
ಅವನಿಗೆ ಪ್ರದಕ್ಷಿಣೆ ಬರ್ತಾರೆ. ಇದು ನೋಡಿ ಹೊಸ ಹೊಸ ಮಾಹಿತಿ, ಯಾವ ದಿಕ್ಕಿನಲ್ಲಿ ಯಾರ್ಯಾರು ಭೂಮಿಯನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳು. ಇದಾದ ಮೇಲೆ ಈಗ ಪೂರ್ವ ಮುಗೀತು, ಹಾಗೆ ದಕ್ಷಿಣ ಮುಗೀತು, ಪಶ್ಚಿಮ ದಿಕ್ಕಿನಲ್ಲಿ ಸೌಮನಸ ಎನ್ನುವಂತಹ ದಿಗ್ಗಜ ಭೂಮಿಯನ್ನು ಹೊತ್ತಿರ್ತಾನೆ. ಆತನಿಗೂ ಕೂಡ ಪ್ರದಕ್ಷಿಣೆ ಬಂದು ಮುಂದುವರಿತಾರೆ. ಉತ್ತರ ದಿಕ್ಕಿನಲ್ಲಿ ಭದ್ರ ಎನ್ನುವ ಹೆಸರಿನ ದಿಗ್ಗಜ ಭೂಮಿಯನ್ನು ಎತ್ತುಕೊಂಡಿರುತ್ತೆ. ಇದಾದ ನಂತರ ಕಪಿಲ ರೂಪಧಾರಿಯಾಗಿರುವಂತಹ ವಾಸುದೇವ ಕಾಣಿಸ್ತಾನೆ. ಇವರಿಗೆ ಕಾಣಿಸಿದ್ರೆ ಬರೀ ಅಷ್ಟೇ ಕಾಣಿಸೋದಿಲ್ಲ, ಕಪಿಲ ಮಹರ್ಷಿಯ ಸುತ್ತ ಆ ಪಕ್ಕದಲ್ಲಿ ಅಶ್ವ, ಮೇಧಾಶ್ವ ಅಲ್ಲೇ ಕಾಣಿಸುತ್ತೆ. ಬಹಳ ಖುಷಿಯಾಗುತ್ತೆ, ಯಾಕಂದರೆ ಇಷ್ಟೆಲ್ಲ ಆಗೋದು ಕೆಳಗಡೆ ಬಂದಿದ್ದಾರಲ್ಲ, ಬಹಳ ಖುಷಿಯಾಗುತ್ತೆ ಮೇಧಾಶ್ವ ಸಿಕ್ಕಿಬಿಡ್ತು ಅಂತ. ಆದರೆ ಮರುಗಳಿಗೆಯಲ್ಲಿ ಅಷ್ಟೇ ಕೋಪವೂ ಬರುತ್ತೆ. ಯಾರ ಮೇಲೆ? ಕಪಿಲ ಮಹರ್ಷಿಯ ಮೇಲೆ. ಈಗ ಮೇಧಾಶ್ವವನ್ನು ಕದ್ದಿರೋದು ಯಾರು ಅಂತಂದರೆ ಕಪಿಲ ಮಹರ್ಷಿ ಅಂತ ಇವರೇ ನಿರ್ಧಾರ ಮಾಡಿಕೊಂಡು ಬಿಡ್ತಾರೆ. ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಕೂಗಾಡ್ತಾ ರೇಗಾಡ್ತಾ ಚೀರಾಡ್ತಾ 60,000 ಜನ ಇದ್ದಾರೆ. ನೀವು ಯೋಚನೆ ಮಾಡಿ, ಅವರೆಲ್ಲರೂ ಸುಮ್ಮನೆ ಹಾಗೆ ಮಾತಾಡಿದ್ರೇ ಕೇಳಿಸ್ಕೊಳಕ್ಕಾಗಲ್ಲ, ಇನ್ನು ಕೂಗಾಡಿದ್ರೆ ಆ ಸದ್ದು ಇನ್ನು ಹೇಗಿರಬಹುದು. ಕೂಗಾಡ್ತಾ ನಾವು ಬಿಡೋದಿಲ್ಲ, ನಮ್ಮ ಮೇಧಾಶ್ವನ ನೀನು ಕದ್ದಿರೋದು ಅಂತ ಹೇಳಿ ರೇಗಾಡ್ಕೊಂಡು ಮುಂದೆ ಬರ್ತಾರೆ. ಇವರ ಕೈಯಲ್ಲಿ ಗುದ್ದಲಿ, ನೇಗಿಲು, ಆಮೇಲೆ ಭೂಮಿಯನ್ನು ಅಗಿಯೋದಕ್ಕೆ ಏನೆಲ್ಲ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಿಡ್ಕೊಂಡು, ನಿಲ್ಲು ದುಷ್ಟನೇ, ನಮ್ಮ ಮೇಧಾಶ್ವವನ್ನ ನೀನು ಅಪಹರಣ ಮಾಡ್ತೀಯಾ, ನಾವು ಸಗರನ ಅತ್ಯಂತ ಸಾಹಸಿ ಮಕ್ಕಳು ಅಂತ ಹೇಳ್ತಾ ಘೋರ ಶಬ್ದವನ್ನ ಮಾಡ್ತಾ ಕಪಿಲ ಮಹರ್ಷಿಯ ಬಳಿ ಬರ್ತಾರೆ. ಈ ಘೋರ ಶಬ್ದದಿಂದಾಗಿ ಯೋಗ ಮುದ್ರೆಯಿಂದ ವಿಚಲಿತನಾಗ್ತಾನೆ ಕಪಿಲ ಮಹರ್ಷಿ. ಅತ್ಯಂತ ಮಹಾನ್ ತಪಸ್ವಿ ಆತ. ಇವ್ರು ಕೂಗಾಡ್ಕೊಂಡು ಬರ್ತಾ ಇದ್ದಾರೆ, ನಿನ್ನನ್ನೀಗ ಬಿಡೋದಿಲ್ಲ, ನಾವು ಸಂಹಾರ ಮಾಡಿಬಿಡ್ತೇವೆ ಅಂತ. ಯಾಕಂದರೆ ದಾರಿಯಲ್ಲಿ ಸಿಕ್ಕ ಯಾರನ್ನೂ ಬಿಟ್ಟಿಲ್ಲ, ನೀನು ನಮ್ಮ ಮೇಧಾಶ್ವವನ್ನು ಕದ್ದಿರೋನು ಅಂತ ಕೂಗಾಡ್ಕೊಂಡು ಬರೋವಾಗ ಕಪಿಲ ಮಹರ್ಷಿ ಯೋಗದಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ಅವರು ಏನು ಮಾಡ್ತಾರೆ ಅಂತಂದರೆ ಕೇವಲ ಹೂಂಕಾರ ಅಂತ ಒಂದು ಹೂಂಕಾರ ಮಾಡ್ತಾರೆ ಕಣ್ಣನ್ನು ಬಿಟ್ಟು. ಅವರಿಗೂ ಕೂಡ ಒಳಗಡೆಯಿಂದ ಸಿಟ್ಟು ಬಂದಿದೆ. ಆಮೇಲೆ ವಿಧಿ ಲಿಖಿತ ಹೀಗಾಗಬೇಕು ಅನ್ನೋದು ಕಣ್ಣನ್ನು ಬಿಟ್ಟಿದ್ದಾರೆ. ದೇದೀಪ್ಯಮಾನವಾಗಿರುವಂತಹ ಕಪಿಲ ಮಹರ್ಷಿಗಳು ಅವರು ಬೆಳಗ್ತಾ ಇದ್ದಾರೆ. ಹೂಂಕಾರ ಒಂದರಿಂದಲೇ, ಕೇವಲ ಒಂದು ಹೂಂಕಾರದಿಂದ 60,000 ಮಕ್ಕಳು ಏನಿದಾರಲ್ಲ ಸಗರನ ಮಕ್ಕಳು, ಅವರೆಲ್ಲರೂ ಕೂಡ ಸೆಕೆಂಡಿನೊಳಗಡೆ ಭಸ್ಮ ಆಗಿಬಿಡ್ತಾರೆ. ಹೀಗೆ ಸಗರನ 60,000 ಮಕ್ಕಳು ಕೂಡ ಕಪಿಲ ಮಹರ್ಷಿಯ ಹೂಂಕಾರದಿಂದ ಈಗ ಭಸ್ಮ ಆಗಿದ್ದಾರೆ. ಇವತ್ತು ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಈ ಕಥೆ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ. ಈ ಕಥೆ ನೋಡಿದ ನಂತರ ನಿಮ್ಮ ಬಂಧು ಬಾಂಧವರ ಜೊತೆಗೆ, ಸ್ನೇಹಿತರ ಜೊತೆಗೆ ಖಂಡಿತ ಹಂಚಿಕೊಳ್ಳಿ ಅಂತ ಹೇಳ್ತಾ, ಜೈ ಶ್ರೀರಾಮ್.